ಒಂದು ಐತಿಹಾಸಿಕ ದಿನ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ಹೊಸ ಮೈಲುಗಲ್ಲನ್ನು ತಲುಪಿರುವಂಥದ್ದು. ಗುಜರಾತ್ ಮುಖ್ಯಮಂತ್ರಿಗಳಾಗಿ ತದನಂತರದಲ್ಲಿ ದೇಶದ ಪ್ರಧಾನಮಂತ್ರಿಗಳಾಗಿ 8,931 ದಿನಗಳು ನಿರಂತರವಾಗಿ ಆಡಳಿತವನ್ನು ನಡೆಸ್ತಾ ಇರುವಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ತರುವಂಥ ವಿಚಾರ. ಬಹಳ ದೊಡ್ಡ ಮೈಲುಗಲ್ಲು ಇದು. ದೇಶಾದ್ಯಂತ ನರೇಂದ್ರ ಮೋದಿಜಿಯವರ ಆಡಳಿತದ ಬಗ್ಗೆ ಇವತ್ತು ಶ್ಲಾಘನೆಯನ್ನು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವ ಭಾರತ ಎಲ್ಲ ಕ್ಷೇತ್ರದಲ್ಲೂ ಸಹ ಮುಂದೆ ಸಾಗ್ತಾ ಇರುವಂಥ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸತತವಾಗಿ 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಜಿಯವರ ಒಂದು ಜನಪ್ರಿಯತೆ ಯಾವತ್ತೂ ಕೂಡ ಕುಗ್ಗಿಲ್ಲ. ಅಂದರೆ ಏರುಗತಿಯಲ್ಲಿ ಅವರ ನಾಯಕತ್ವ ಕೂಡ ಸಾಗ್ತಾ ಇರುವಂಥದ್ದು. ಅವರ ದಿಟ್ಟ ನಾಯಕತ್ವಕ್ಕೆ ಸಿಕ್ಕಿರ್ತಕ್ಕಂಥ ಬೆಂಬಲ ಅನ್ನೋದನ್ನು ನಾನು ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇರುವಂತಹ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗಾಗಲೇ ಘೋಷಣೆಯೂ ಕೂಡ ಆಗಿದೆ. ಬಾಗಲಕೋಟೆಗೆ ನಮ್ಮ ಹಿರಿಯರಾಗಿರ್ತಕ್ಕಂತಹ ವೀರಣ್ಣ ಚರಂತಿಮಠರವರು ನಮ್ಮ ಅಭ್ಯರ್ಥಿ ಆಗಿರುವಂಥದ್ದು. ದಾವಣಗೆರೆ ದಕ್ಷಿಣದ ಕ್ಷೇತ್ರಕ್ಕೆ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರನ್ನ ಅಭ್ಯರ್ಥಿ ಅಂತೇಳಿ ನಾವು ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಈಗಾಗಲೇ ಕಾರ್ಯಕರ್ತರಿಗೆ ಒಂದು ರೀತಿ ರಣೋತ್ಸಾಹ ಕಾರ್ಯಕರ್ತರನ್ನು ಕಾಣ್ತಾ ಇದ್ದೇನೆ. ಮತ್ತೊಂದು ಕಡೆ ಮತದಾರರು ರಾಜ್ಯ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ, ಯುವ ಜನತೆಯ ಭವಿಷ್ಯವನ್ನು ಹಾಳ್ಗೆಡಿರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ದಂಡೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ಉಪಚುನಾವಣೆಗಳು ಘೋಷಣೆ ಆಗಿರುವಂಥದ್ದು. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಬಾಗಲಕೋಟೆ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಆಡಳಿತ ಪಕ್ಷದ ವಿರೋಧಿ ಅಲೆವತೆಯನ್ನು ನೋಡ್ತಾ ಇದ್ದೇವೆ. ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸ್ತಾರೆ. ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರವರು ದೊಡ್ಡ ಅಂತರದಲ್ಲಿ ಗೆದ್ದು ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ.